ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ದೀರಿ ಮಾರ್ರೆ? ಇವತ್ತು ಮಂದರ್ತಿ ತಾಯಿ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಗೆಂಡ ಸೇವೆ. ಇವತ್ತು ಫೆಬ್ರವರಿ 12 ತಾರೀಕು. ಅದಕ್ಕೋಸ್ಕರ ನಾವು ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದು ಕಾಣಿ. ಈಗ ಮಧ್ಯಾಹ್ನ ಒಂದು 11 ಗಂಟೆ ಆಯ್ತು ಅಷ್ಟೇ. ಸಂಜೆ ಗೆಂಡ ಸೇವೆ ಇತ್ತು ಮತ್ತು ನಾಳೆ 13 ತಾರೀಕು ರಥೋತ್ಸವ ಮತ್ತು ನಾಡಿದ್ದು ದೀಪೋತ್ಸವ. ಬನ್ನಿ ನಾವೀಗ ದೇವಸ್ಥಾನ ಒಳಗೆ ಹೋಗಿ ದೇವ್ರ ದರ್ಶನ ಮಾಡುವ. ತುಂಬ ಜನ ಭಕ್ತಾದಿಗಳಲ್ಲಿ ಇದ್ರಿ ಈಗ. ಅಂದರೆ ಸಂಜೆ ಮೇಲೆ ಜನ ಅಂತೂ ಲಕ್ಷಾಂತರ ಜನ ಬರ್ತಾರೆ ಗೆಂಡ ಸೇವೆಗೆ. ಅದಕ್ಕೋಸ್ಕರ ನಾವೀಗ ಬೆಳಿಗ್ಗೆ ಬಂದಿದ್ದು ಕಾಣಿ. ಸುತ್ತ ದೇವಸ್ಥಾನ ಅಲಂಕಾರ ಮಾತ್ರ ಕಾಮ ಮಾತ್ರ ಭಾರಿ ಖುಷಿ ಆಯ್ತು ಮಾತ್ರ. ಬನ್ನಿ ನಾವೀಗ ದೇವ್ರ ದರ್ಶನ ಮಾಡುವ. ದೇವಸ್ಥಾನ ಒಳಗೆ ವೀಡಿಯೋ ಮಾಡೋ ಬಿಡುವಿಲ್ಲ, ಆದರೆ ನಾವು ದೂರದಲ್ಲಿ ತಾಯಿ ದರ್ಶನ ಮಾಡ್ಲಿಕ್ಕೆ ಕಾಣಿ. ತಾಯಿ ಅಲಂಕಾರ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ತಿದ್ರಷ್ಟೇ. ಈಗ ಇನ್ನು ತುಂಬ ಜನ ಭಕ್ತಾದಿಗಳು ಬರ್ತಿದ್ರಷ್ಟೇ. ಮತ್ತು ಸಂಜೆ ಮೇಲೆ ಅಂತೂ ಲಕ್ಷಾಂತರ ಜನ ಬರ್ತಾರೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿ ಮಂದಾರ್ತಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ. ಈ ಹಬ್ಬದ ಸಂಭ್ರಮದಲ್ಲಿ ತಾಯಿ ದರ್ಶನ ಮಾಡ್ತಿರೋದು ತಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಯಲ್ಲಿ ನಾವು ಬಿಡ್ತಿದ್ದೇವೆ. ಮತ್ತು ಮಂದಾರ್ತಿ ಜಾತ್ರೆ ವಿಡಿಯೋ ನಾಳೆ ಎಲ್ಲ ತಪ್ಪದೆ ಕಾಣಿ. ದೇವಸ್ಥಾನ ಒಳಗೆ ಹೋಗಿ ನಮ್ಮ ದೇವ್ರ ದರ್ಶನ ಆಯ್ತು. ಈಗ ಕಾಣಿದ್ದೆ ದೇವಸ್ಥಾನ ಹೊರಗೆ ಕಲ್ಲು ಕುಟಿಕ ದೇವ್ರು. ಮತ್ತು ಇವತ್ತು ರಾತ್ರಿ ಮಂದರ್ತಿ ಗೆಂಡ ಇತ್ತಲ್ಲ, ಈ ಗೆಂಡಗಿತ್ತಲ್ಲ ಬೇರೆ ಬೇರೆ ಊರಿಂದ ಲಕ್ಷಾಂತರ ಜನ ಬರ್ತಾರೆ ಮಾತ್ರ. ಇಲ್ಲಿ ಸೇರೋಷ್ಟು ಗೆಂಡಕ್ಕೆ ಜನ ಮತ್ತು ಬೇರೆ ಎಲ್ಲೂ ಸೇರುವುದಿಲ್ಲ. ಮತ್ತು ಬೆಳಗಿನ ಜಾವದಲ್ಲಿ ನಡೆಯುವಂಥ ಒಂದು ಗೆಂಡ ಮಾತ್ರ ಅಷ್ಟು ಲಕ್ಷಾಂತರ ಭಕ್ತಾದಿಗಳು ಜನಕ್ಕೆ ಸೇರ್ತಾರೆ ಮಾತ್ರ. ಕಾಣಿ ಇದೆಲ್ಲ ರಥೋತ್ಸವಕ್ಕೆ ಸಿದ್ಧತೆ ಮಾಡ್ತಿರೋದು ಇದು. ಕಾಣಿ ದೇವಸ್ಥಾನ ಹೊರಗೆ ಕಾಣಿ ಅಲಂಕಾರ, ಸುತ್ತಲೂ ಹೂವಿನ ಅಲಂಕಾರ ಮಾತ್ರ ಭಾರಿ ಒಳ್ಳೆಯದು ಮಾತ್ರ. ಕಾರಣ ಇದು ನಂದಿಕೇಶ ದೇವರು ಮತ್ತು ಕೆಂಡ ದೈವಗಳು ಮತ್ತು ಬೇರೆ ಬೇರೆ ಪರಿವಾರ ದೈವಗಳು. ಕಾರಣ ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಮೊನ್ನೆ ಅಷ್ಟೇ ನವೀಕರಣಗೊಂಡಂಥ ಒಂದು ದೇವಸ್ಥಾನ. ಒಳ್ಳೆ ಹೊಸದಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ಮಾಡಿದ ಮತ್ತು ದೇವಸ್ಥಾನ.